How's it, Mani? How's it? Nice? Nice? How's it? That's for whom? Anna. ಹಾಯ್ ಗಾಯ್ಸ್, ವೆಲ್ಕಮ್ ಟು ನೀತೀಸ್ ವ್ಲಾಗ್. ಸೊ ಈ ಕ್ಷಣ ಡಿಸ್ಕ್ರಿಪ್ಷನ್ ಮುಗಿತಾನೆ ಇರಲಿಲ್ಲ. ಅಣ್ಣಂದು ಬರ್ಡೇ ಸೆಲೆಬ್ರೇಷನ್ಗೆ ಮನೆಯೆಲ್ಲ ಕ್ಲೀನ್ ಆಗಿ ಇವಾಗ ನಮ್ದು ಆಲ್ರೆಡಿ ಡೆಕೋರೇಷನ್ಸ್ ಎಲ್ಲ ಸೆಟ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್. ಸೊ ಅವನಿಗೆ 7 ವರ್ಷ ತುಂಬಿದೆ. ಆ್ಯಂಡ್ ನಾವು ಗಿಫ್ಟ್ ಪ್ಯಾಕ್ ಮಾಡಿರೋವಂಥದ್ದು ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀವಿ. ಸೊ ದಿಸ್ ಇಸ್ ದ ಸರ್ಪ್ರೈಸ್. ನಾವು ಅವನಿಗೆ ತೋರಿಸಿಲ್ಲ ಇನ್ನು. ಆ್ಯಂಡ್ ವಿ ಆರ್ ವೇಕಿಂಗ್ ಹಿಮ್ ಅಪ್. Happy birthday to you. Happy birthday to you. Happy birthday, happy birthday. Happy birthday to you. May God bless you. Happy birthday, happy birthday, happy birthday, Babu. Happy birthday to you. Happy birthday to you. Happy birthday, happy birthday, happy birthday to you. Surprise! Surprise! How did you like it? Another birthday, happy birthday, Nanake. How did you like it? I like it. What do you like it? Happy birthday. You didn't open only. Yeah, The balloon. The balloon. see there, 7. The balloons. The Spider-Man. Okay. Okay, later we'll open after the shower and prayer. We'll open this. ಏಕಾಗ್ರ ಹುಟ್ಟಿರುವಂತಹ ದಿನ ಇಸ್ ವೆರಿ ಆಸ್ಪಿಷಿಯಸ್. ಅವನು 17 ಅಕ್ಟೋಬರ್ ಅವತ್ತು ಹುಟ್ಟಿರುವಂತದ್ದು. ಸೊ 17th ಅಕ್ಟೋಬರ್ ಕಾವೇರಿ ಪೂಜೆ ಮಾಡ್ತೀವಿ. ಕೊಡವರಿಗೆ ಅದು ತುಂಬಾನೇ ದೊಡ್ಡ ಹಬ್ಬ. ಸೊ ಮಮ್ಮಿ ಮನೆಯಲ್ಲಿ ಮಾಡಿರುವಂತಹ ಪೂಜೆಯನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ದೇವರನ್ನ ಕೂರಿಸ್ಬಿಟ್ಟು ಆಮೇಲೆ ದೇವರಿಗೆ ಡೆಕೋರೇಟ್ ಮಾಡಿ ನಾವು ಈ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಸೊ ಇವತ್ತು ನಾನು ಬರೀ ವೆಜಿಟೇರಿಯನ್ ಮಾತ್ರ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಏಕಾಗ್ರನಿಗೆ. ಆ್ಯಂಡ್ ಹಿ ರೆಡಿಲಿ ಅಗ್ರೀಡ್. ಯಾಕೆಂದರೆ ಅವನು ಸ್ವಲ್ಪ ಸ್ಪಿರಿಚುವಲ್ ಇರೋದಕ್ಕೆ ಅವನ್ನ ಈಸಿ ಆಗುತ್ತೆ. ಕನ್ವಿನ್ಸ್ ಮಾಡಲಿಲ್ಲ, ಅವನೇ ವಾಲಂಟಿಯರ್ ಮಾಡ್ದ ವೆಜಿಟೇರಿಯನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೆಕ್ಸ್ಟ್ ಡೇ ನಾನ್ ವೆಜಿಟೇರಿಯನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಯಕ್ಷಾ ಇವಾಗ ಇಂಗ್ಲಿಷ್ ಮತ್ತೆ ಕೊಡೋ ಭಾಷೆ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡ್ತಾಳೆ. ಹೊಸೊಬ್ಬರಿಗೆ ಇದನ್ನ ಫಾಲೋ ಮಾಡೋದು ಕಷ್ಟ ಆಗುತ್ತೆ, ನಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ದೇವರ ಪೂಜೆ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡಿ ನಾವು ಎಲ್ಲರದು ಶವರ್ ಆಗಿದೆ. ಸೊ ಇವಾಗ ಕುತ್ಕೊಂಡು ನಾವು ಪೂಜೆ ಮಾಡ್ತೀವಿ. ದಿಸ್ ಇಸ್ ದ ಟೈಮ್ ಐ ಥಿಂಕ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿರಬೇಕು. ಮಕ್ಕಳಿಗೂ ಸಹ ನಾವು ಚಿಕ್ಕಂದ್ರಿಂದನೇ ಕಲಿಸಿದ್ದೀವಿ ಅಂತ ಹೇಳಿದರೆ ಒಳ್ಳೆ ಅಭ್ಯಾಸ ಆಗುತ್ತೆ. ಅದು ಇಟ್ಸ್ ಅ ಡಿಸಿಪ್ಲಿನ್ ಅಂತ ಅನ್ಸುತ್ತೆ. ಐ ಥಿಂಕ್ ದೇವ್ರ ಪೂಜೆ ಮಾಡೋದು ನಾವು ಮಾಡ್ತೀವಿ. ಸೊ ಅದನ್ನು ಸಹ ನಾವು ಮಕ್ಕಳಿಗೆ ನಾವು ಅವ್ರ ಜೊತೆ ಮಾಡಿದಾಗ ಅವರು ಅದನ್ನು ದೇ ವಿಲ್ ಟೇಕ್ ಸಮ್ ಬಿಟ್ಸ್ ಆಫ್ ಇಟ್ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ಏನೇ ದೇವರ ಒಕೇಶನ್ ಇತ್ತು ಅಂತ ಹೇಳಿದ್ರು ನಾವೆಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತೀವಿ. ನಾ ಇದನ್ನು ಮೊದಲೇ ಹೇಳಿದ್ದೆ. ಸೊ ಈ ರೀತಿಯಲ್ಲಿ ನಾವು ಕೂತ್ಕೊಂಡು ಎಲ್ಲರೂ ಶ್ಲೋಕವನ್ನು ಓದ್ತೀವಿ ಮತ್ತು ದೇವರಿಗೆ ಪೂಜೆಯನ್ನು ಆರತಿಯನ್ನು ತೆಗಿತೀವಿ. ಸೊ ಮಕ್ಕಳು ಅದನ್ನು ಇಷ್ಟಪಟ್ಟೆ ಮಾಡ್ತಾರೆ. ನಾವು ಅದನ್ನು ಫೋರ್ಸ್ ಮಾಡಲ್ಲ. ಆ್ಯಂಡ್ ಈ ಟೈಮಲ್ಲಿ ಐ ಥಿಂಕ್ ಸ್ಪಿರಿಚುಯಾಲಿಟಿ ಇತ್ತು ಅಂತ ಹೇಳಿದರೆ ಮೆಂಟಲಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಅಂತ ಅಂದ್ಕೊಳ್ತೀವಿ. ಸೊ ಇಲ್ಲಿಗೆ ನಮ್ಮ ಪೂಜೆ ಆಗಿದೆ. ಪೂಜೆ ಆದಮೇಲೆ
ಎವ್ರಿ ವೀಕ್ ಇದನ್ನ ನಾವು ಈ ತೀರ್ಥವನ್ನ ಕುಡಿತೀವಿ. ಇದು ನಾವು ಕಾವೇರಿಯಿಂದ ತಗೊಂಡ್ ಬಂದು ಇಟ್ಕೊಂಡಿರುವಂತಹದ್ದು. ಸೊ ಈ ತೀರ್ಥವನ್ನ ನಾವು ಎವ್ರಿ ವೀಕ್ ಪೂಜೆ ಆದ್ಮೇಲೆ ಕುಡಿತೀವಿ, ಅಥವಾ ಯಾವ್ದಾದ್ರು ದಿನ ಪೂಜೆ ಇತ್ತು ಅಥವಾ ಎನಿ ಆಸ್ಪಿಷಿಯಸ್ ಡೇ ಇತ್ತು ಅಥವಾ ಯಾವ್ದಾದ್ರು ಹಬ್ಬ ಇತ್ತು ಆ ದಿನ ನಾವು ಕುಡಿತೀವಿ. ಸೊ ಇವತ್ತು ಕಾವೇರಿ ಪೂಜೆ, ಆಬ್ವಿಯಸ್ಲಿ ಇವತ್ತು ಕುಡಿಲೇಬೇಕು. ಆಮೇಲೆ ಮಕ್ಕಳು ಆಶೀರ್ವಾದ ತಗೊಳ್ತಾರೆ. ಸೊ ಇದು ಯಾವಾಗ್ಲೂ ಪೂಜೆ ಮಾಡಾದ್ಮೇಲೆ ಮಾಡುವಂತದ್ದು. ಅಂಡ್ ಇಟ್ ಟೀಚರ್ಸ್ ಯು ಟು ಬಿ ಹಂಬಲ್ ಅಂತ ಅನ್ಕೊಳ್ತೀವಿ. ಸೊ ಮಕ್ಕಳು ಯಾವಾಗ್ಲೂ ಆಶೀರ್ವಾದ ತಗೊಳ್ತಾರೆ. ಆಮೇಲೆ ಬ್ರೇಕ್ಫಾಸ್ಟ್ ತಿನ್ನೋದಿಕ್ಕೆ ಕೂತಿದ್ದಾರೆ. ಸೊ ಯಕ್ಷಾ ಅವರ ಸರ್ವಿಸ್ ಬಾಯ್, ಅವಳು ರೀಫಿಲ್ ಬೇಕು ಅಂತ ಹೇಳಿದಾಗ ಅವಳು ತಗೊಂಡೋಗಿ ಕೊಡ್ತಾ ಇದ್ದಾಳೆ. ಅಂಡ್ ಶಿ ಆಲ್ವೇಸ್ ಖಾಲಿ ಆಗಿದ ತಕ್ಷಣನೇ ಎದ್ದು ಬರ್ತಾಳೆ ಅವಳು ಬೇಕು ಅಂತ ಹೇಳ್ಬಿಟ್ಟು ಕೊಡೋದಿಕ್ಕೆ. ಖಾಲಿ ಆಗಿದ ತಕ್ಷಣನೇ ರೆಸ್ಲೆಸ್ ಆಗ್ಬಿಡ್ತಾಳೆ. ಅಪ್ಪ ಹೇಳ್ತಾ ಇದ್ರೆ ಅಮ್ಮನ್ ಟ್ರಬಲ್ ಮಾಡಬೇಡ ಅಂತ ಹೇಳ್ಬಿಟ್ಟು, ಬಟ್ ಮಕ್ಕಳು ದೇ ವಿಲ್ ಡೂ ವಾಟ್ ದೇ ಲೈಕ್. ಸೊ ರಿಫಿಲ್ ಬೇಕು ಅಂತ ಹೇಳಿದ ತಕ್ಷಣನೇ ಎದ್ದು ಬರ್ತಾಳೆ, ಬೇಕು ಅವಳಿಗೆ, ಆಮೇಲೆ ಹೋಗ್ತಾಳೆ. ಅಂಡ್ ಎವ್ರಿಬಡಿ ಇನ್ ದ ಫ್ಯಾಮಿಲಿ ಆರ್ ವಿಶಿಂಗ್ ನಾವು ಏಕಾಗ್ರ. ಸೊ ಬರ್ಡೇಗೆ ಏನ್ ಬೇಕು ಅಂತ ಕೇಳಿದ್ರೆ ಮನೇಲೆ ಏನಾದ್ರೂ ನನಗೆ ಸ್ವೀಟ್ಸ್ ಮಾಡ್ಕೊಡು ಅಂತ ಕೇಳಿದ್ದ ಏಕಾಗ್ರ. ಹಿ ಲವ್ ಸ್ವೀಟ್ಸ್. ಸೊ ಇವತ್ತು ಆಬ್ವಿಯಸ್ಲಿ ಅವನಿಗೆ ಇಷ್ಟ ಆಗಿರುವಂತ ಎಲ್ಲಾ ಸ್ವೀಟ್ ಅನ್ನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೆ. ಯಾಕೆಂತ ಹೇಳಿದ್ರೆ ಊಟವನ್ನ ಹೊರಗಡೆಯಿಂದ ಆರ್ಡರ್ ಮಾಡೋಣ ಅಂತ ಹೇಳಿದ್ವಿ, ಯಾಕೆಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಅವ್ರಿಗೆ ಸ್ಪೆಷಲ್ ಫೀಲಿಂಗ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಸ್ವೀಟ್ ಆದ್ರೂ ಅವನಿಗೆ ಇಷ್ಟ ಆಗಿರುವಂತದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಚಿರೋಟಿ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಇದನ್ನ ನಾವು ಮಾಡ್ತೀನಿ, ಈಸಿ ಆಗಿದೆ ರೆಸಿಪಿ. ಸೊ ಯಾವಾಗ ಬೇಕು ಅಂತ ಹೇಳಿದ್ರು ಆವಾಗ ಮಾಡ್ಬೋದು. ಅಂಡ್ ಇದನ್ನ ಅವರು ತುಂಬಾನೇ ಇಷ್ಟಪಟ್ಟು ತಿನ್ನುವಂಥದ್ದು. ಸೊ ಅದಕ್ಕೋಸ್ಕರ ಅವನಿಗೆ ಚಿರೋಟಿ ಮಾಡ್ತಾ ಇದ್ದೀನಿ. ಆಮೇಲೆ ಅವನು ಈ ಸಲ ಇಂಡಿಯಾದಿಂದ ಬರುವಾಗ ಏನ್ ಬೇಕು ಅಂತ ಕೇಳಿದಾಗ ಮಮ್ಮಿಗೆ ಹೇಳಿದ, ನನಗೆ ಕರ್ಜಿಕಾಯಿ ಮಾಡಿ ಕಳ್ಸು ಅಂತ ಹೇಳ್ಬಿಟ್ಟು. ಅವ್ನ್ ಕರ್ಜಿಕಾಯಿ ತುಂಬಾನೇ ಇಷ್ಟ ಇದೆ, ಆದ್ರೆ ಮಮ್ಮಿಗೆ ಮಾಡಿ ಕಳ್ಸಕ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಬರುವಂತಹವರು ಕರೆಕ್ಟ್ ಆಗಿರುವಂತ ಡೇಟ್ ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ಮಮ್ಮಿಗೆ ಮಾಡೋದು ಬೇಡ, ಮಾಡಿಟ್ರೆ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾನೆ ಇದ್ರು. ಸೊ ಅದಕ್ಕೋಸ್ಕರ ಮಮ್ಮಿ ನನಗೆ ತುರ್ದಿರುವಂತಹ ಕೊಬ್ಬರಿಯನ್ನ ಕಳ್ಸ್ಕೊಟ್ಟಿದ್ದಾರೆ, ಮಾಡ್ಕೊಡು ಅವ್ನ್ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಅದನ್ನ ನಾನು ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಮ್ಗೆ ತುರ್ದಿರುವಂತಹ ಕೊಬ್ಬರಿ ಈ ರೀತಿಯಲ್ಲಿ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಂಡಿಯಾದಿಂದ ತರಿಸಿ ಆಮೇಲೆ ಇವಾಗ ಅವನಿಗೆ ಕರ್ಜಿಕಾಯನ್ನ ಮಾಡಿ ಕೊಡ್ತಾ ಇದ್ದೀನಿ. ಈ ರೆಸಿಪಿಯನ್ನ ಸಹ ನಾನು ಹಾಕಿದ್ದೀನಿ, ಇಟ್ಸ್ ವೆರಿ ಈಸಿ. ಸೊ ಈ ರೀತಿಯಲ್ಲಿ ನಾನು ಮಾಡ್ಬಿಟ್ಟು ಅವನಿಗೆ ಇವನ್ ಕರ್ಜಿಕಾಯಿ ಮತ್ತೆ ಚಿರೋಟಿ ಎರಡನ್ನೂ ಮಾಡ್ಕೊಡ್ತಾ ಇದ್ದೀನಿ. ಅಂಡ್ ಅವನಿಗೆ ಏನೇನ್ ಇಷ್ಟ ಅದೆಲ್ಲ ಮಾಡ್ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ವರ್ಷದಲ್ಲಿ ಇದೇ ಲಾಸ್ಟ್ ಬರ್ಡೇ ನಮ್ಮ ಫ್ಯಾಮಿಲಿಯಲ್ಲಿ. ಫಂಕ್ಷನ್ ಅಂತ ಹೇಳಕ್ಕಾಗಲ್ಲ. ಸೊ ಈ ಬರ್ಡೇ ಅನ್ನೋದು ಲಾಸ್ಟ್. ಆಕ್ಚುಲಿ ನನ್ನ ಬರ್ಡೇ ಫಸ್ಟ್ ಬರುತ್ತೆ. ಸೊ ಮಕ್ಕಳು ಇವಾಗ ಎಂಜಾಯ್ ಮಾಡ್ತಾ ಇದಾರೆ. ದೇ ಆರ್ ಶವರಿಂಗ್ ಲವ್ ಟು ಈಚ್ ಅದರ್. ಮಕ್ಕಳು ಇಷ್ಟಪಟ್ಟು ಅವರು ಅವರ ರೈಮ್ಸ್ ಅಥವಾ ಅವರ ಏನಾದ್ರೂ ಶೇರ್ ಮಾಡ್ಕೊಂಡು ಇಬ್ರು ನೋಡ್ತಾರೆ, ಕಾರ್ಟೂನ್ ಅಥವಾ ಏನಾದ್ರೂ ಇಬ್ರು ಶೇರ್ ಮಾಡ್ಕೊಂಡು ನೋಡ್ಕೊಳ್ತಾರೆ ಟಿವಿ. ಸೊ ಇವಾಗ ಚಿರೋಟಿ ಆಗಿದೆ, ಕರ್ಜಿಕಾಯಿ ಆಗಿದೆ. ಆಮೇಲೆ ಯಾರದೇ ಬರ್ಡೇ ಫಂಕ್ಷನ್ ಅಥವಾ ಯಾವುದೇ ಫಂಕ್ಷನ್ ಇದ್ರೂನು ಸೂರಜ್ಗೆ ನಾನು ಮೋಸ್ಟ್ಲಿ ಜಾಮೂನನ್ನ ಮಾಡ್ತೀನಿ. ಬಿಕಾಸ್ ಅವ್ರ ಫೇವ್ರೆಟ್ ಡೆಸರ್ಟ್ ಇದು ಅಂಡ್ ಹಿ ಲೈಕ್ಸ್ ಇಟ್ ಕೋಲ್ಡ್. ಸೊ ಮನೆಯಲ್ಲಿ MTR ಮಿಕ್ಸ್ ಇರ್ಲಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಟ್ರೈ ಅ ನ್ಯೂ ರೆಸಿಪಿ. ಇದರಲ್ಲಿ ಬೇರೆ ನಾವು ಹಾಲಿನ ಪುಡಿಯಲ್ಲಿ ಮಾಡಿರುವಂತಹ ಜಾಮೂನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅವರಿಗೆ ಸಹ ಸ್ವಲ್ಪ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಜಾಮೂನನ್ನ ರೆಡಿ ಮಾಡಿಟ್ಕೊಡ್ತಿದ್ದೀನಿ. ಮಕ್ಕಳು ಆಬ್ವಿಯಸ್ಲಿ ದೇ ಲವ್ ಜಾಮೂನ್ ಆಲ್ಸೋ. ಡೆಸರ್ಟ್ ಅಂದ್ರೇನೆ ಇಷ್ಟ. ಇನ್ಫ್ಯಾಕ್ಟ್ ನನ್ಗೂನು ಡೆಸರ್ಟ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ ಎಲ್ಲಾನು ನನ್ಗಿಷ್ಟ. ನಾನು ಅಷ್ಟು ಸೆಲೆಕ್ಟಿವ್ ಆಗಿರ್ಲ, ಬಟ್ ಫೇವ್ರೆಟ್ಸ್ ಇದೆ ಅದರಲ್ಲಿ. ಬಟ್ ಎಲ್ಲಾನು ತಿಂತೀನಿ ನಾನು. ದೇರ್ ಇಸ್ ನಥಿಂಗ್ ದಟ್ ಐ ಡೋಂಟ್ ಈಟ್. ಸೊ ಇವನ್ ಖಾರದಲ್ಲಿ ಸಹ ಎಲ್ಲ ತಿಂತೀನಿ, ಬಟ್ ಲಿಮಿಟೆಡ್ ಪೋರ್ಷನ್ ಅಲ್ಲಿ ತಿಂತೀನಿ. ಬಟ್ ಸೂರಜ್ ಇಸ್ ವೆರಿ ಸೆಲೆಕ್ಟಿವ್. ಸೊ ಅದಕ್ಕೋಸ್ಕರ ಅವರಿಗೆ ಜಾಮೂನನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡಿ ಇವಾಗ ಇದನ್ನ ಸಹ ಫ್ರೈ ಮಾಡ್ಕೊಳ್ತೀನಿ. ಮಕ್ಕಳು ದೇ ವೇರ್ ವೆರಿ ಎಕ್ಸೈಟೆಡ್. ಸ್ವೀಟ್ಸ್ ನೋಡ್ತಾ ಇದ್ದಾಗೇನೆ ದೇ ವೇರ್ ವೆರಿ ಹ್ಯಾಪಿ.
ಅವ್ರ ಮುಖದಲ್ಲಿ ನೋಡಿರುವಂತಹ ಖುಷಿ ನೋಡಿದ್ರೇನೆ ಸಾಕು. ಸೊ ಆಲ್ಮೋಸ್ಟ್ ಆಗಿದೆ ಇವಾಗ. ಜಾಮೂನನ್ನು ಸಹ ನಾನು ಹಾಕಿ ಇಡ್ತಾ ಇದ್ದೀನಿ ಸಿರಪಲ್ಲಿ. ಸೊ ಅದು ಸಹ ಇವಾಗ ಆಗತ್ತೆ. ಇವಾಗ ಆಬ್ವಿಯಸ್ಲಿ ಬರ್ಡೇ ಅಂತ ಹೇಳಾದ್ಮೇಲೆ ಕೇಕ್ ಇಲ್ಲದೆ ಹೋದ್ರೆ ಆಗಲ್ಲ. ಸೊ ನಾನು ಆಲ್ರೆಡಿ ಎಗ್ಲೆಸ್ ಕೇಕನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದನ್ನು ನಾನಿವತ್ತು ಚೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಲೆಮನ್ ಅಥವಾ ಆ್ಯಪಲ್ ಸೈಡರ್ ವಿನಿಗರಲ್ಲಿ ಹಾಕಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡಬಲ್ ಬಾಯ್ಲಿಂಗಲ್ಲಿ ನಾನು ಚಾಕ್ಲೇಟ್ ಸಾಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಹಾಕೋದಿಕ್ಕೆ, ಇದನ್ನು ಮತ್ತು ಗಾರ್ನಿಷಿಗೆ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಸಾಸ್. ಆಮೇಲೆ ನಾನು ಇವಾಗ ಕೇಕ್ಗೆ ಸಹ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಮತ್ತು ವೆಟ್ ಇಂಗ್ರೀಡಿಯೆಂಟ್ಸನ್ನು ನಾನು ಸೆಪ್ರೇಟಾಗಿ ಇಟ್ಕೊಂಡು ಕೇಕನ್ನು ನಾನು ಮಾಡಿ ಇರುವಂತಹ ರೆಸಿಪಿ ತೋರಿಸಿದ್ದೀನಿ ಆಲ್ರೆಡಿ. ಸೊ ಇದನ್ನು ನಾನು ಡಬಲ್ ಬಾಯ್ಲಿಂಗಲ್ಲಿ ಇಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಸೊ ಇದು ಮೆಲ್ಲೆ ಆಗ್ತಾ ಇರುತ್ತೆ. ಅಲ್ಲಿ ತನಕ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ದಂಗೆ ಸೆಪ್ರೇಟಾಗಿ ಇದನ್ನು ನಾವು ಸ್ಟ್ರೈನ್ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆಮೇಲೆ ಕೇಕನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬರ್ಡೇನ ಆಲ್ಮೋಸ್ಟ್ ಅವ್ನು ಹುಟ್ಟಿರುವಂಥ ಟೈಮ್ಗೆ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಕೇಕನ್ನು ಮಾಡಿಲ್ಲ, ಫ್ರೆಶ್ ಆಗಿ ಮಾಡೋಣ ಮತ್ತು ಲಿಮಿಟೆಡ್ ಕ್ವಾಂಟಿಟಿಯನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಜಾಸ್ತಿ ಮಾಡಿಬಿಟ್ಟು ಸ್ಟೋರ್ ಮಾಡೋದಕ್ಕಿಂತ ಫ್ರೆಶ್ ಆಗಿ ಮಾಡೋದು ಈಸಿ ಅಂತ ಹೇಳಿಬಿಟ್ಟು. ಸೂರಜು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೇಕನ್ನು ಸಹ ಅವರು ತಿನ್ನಲ್ಲ. ಸೊ ಬರೀ ಮಕ್ಕಳು ಮತ್ತು ನಾನು ಮಾತ್ರ. ಆ್ಯಂಡ್ ಇದು ಎಗ್ಲೆಸ್ ಆಗಿರೋದಕ್ಕೆ ನಾವು ಪ್ರಿಫರ್ ಮಾಡೋದು ಜಾಸ್ತಿ ವಿತ್ ಎಗ್. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕೆ ಹೋಗಿಲ್ಲ. ಏಕಾಗ್ರನ್ ಕೇಳಿದಾಗ ಅವನಿಗೆ ಕಪ್ ಕೇಕ್ಸ್ ಮಾಡಿಕೊಡು ಸಾಕು ಅಂತ ಹೇಳ್ದ. ಸೊ ಇಟ್ ಈಸ್ ಈಸಿ, ಯಾಕೆಂತ ಹೇಳಿದ್ರೆ ಅದು ಪೋರ್ಷನ್ ಸಹ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಒಂದು ಪೀಸನ್ನು ತೆಗೆದುಕೊಟ್ರೆ ಅವ್ರಿಗೆ ಈಸಿ ಆಗುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಓಕೆ ಅಂತ ಹೇಳಿದೆ. ಬಟ್ ಅದರ್ವೈಸ್ ಐ ಲೈಕ್ ದ ಕೇಕ್ ವಿತ್ ಎಗ್. ಸೊ ಇವಾಗ ನಾನು ಕೋರ್ಸ್ ಆಗಿರುವಂತಹ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕಾರ್ಡ್ ಮಾಡಿ ವೆಟ್ ಇಂಗ್ರೀಡಿಯೆಂಟ್ಸ್ ಸಹ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೇಕನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸ್ವೀಟ್ ನಾವು ಬೇಕಾಗಿರುವಂತಹ ಆಗ್ತಾ ಇದೆ. ಒಂದಾದ್ಮೇಲೆ ಒಂದು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಆಗ್ತಾ ಇಲ್ಲ. ಬಟ್ ನಾನು ಬೆಳಗ್ಗೆಯಿಂದ ಕಿಚನಲ್ಲೇ ಇದ್ದೀನಿ. ನಾನು ಬೆಳಗ್ಗೆಯಿಂದ ಕಿಚನಲ್ಲೇ ಇದ್ದರೆ ಸೂರಜ್ ಸ್ವಲ್ಪ ಅವರಿಗೆ ಹಿ ಫೀಲ್ಸ್ ಡಿಸ್ಕಂಫರ್ಟ್. ಯಾಕಂದರೆ ಪೂರ್ತಿ ದಿನ ಕಿಚನಲ್ಲೇ ಇರಬಾರ್ದು ಅವರಿಗೆ. ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬಂದು ಕೂತ್ಕೋ ಅಂತ ಹೇಳ್ತಾರೆ. ಬಟ್ ಸರ್ಟನ್ ಡೇಸ್ ಐ ಥಿಂಕ್ ಇಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆಮೇಲೆ ಮಕ್ಕಳು ದೇ ಹ್ಯಾವ್ ಟು ಫೀಲ್ ಸಮಥಿಂಗ್ ಸ್ಪೆಷಲ್ ಅಂತ ಅನಿಸುತ್ತೆ ಫಾರ್ ದಿಯರ್ ಬರ್ಡೇ. ಇಲ್ಲ ಅಂತ ಹೇಳಿದ್ರು ನಮ್ಮ ಮನೇಲಿ ಸಹ ಬರ್ಡೇನ ಮನೇಲೇ ಮಾಡ್ತಾ ಇದ್ರು ಜಾಸ್ತಿ ಅಂತ ಹೇಳಿ. ಫ್ರೆಂಡ್ಸನ್ನು ಕರೀತಾ ಇದ್ರು, ಅಷ್ಟು ಜಾಸ್ತಿ ಇರಲಿಲ್ಲ, ಮನೇಲೇ ಮಾಡ್ತಾ ಇದ್ವಿ. ನಾವು ಯಾವ ರೀತಿ ಅಂತ ಹೇಳಿದ್ರೆ ಟೆಂಪಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಮಮ್ಮಿ ಮನೇಲಿ ನಮಗೆ ಫೇವ್ರೇಟ್ ಆಗಿರುವಂತಹ ಏನಾದರೂ ಡಿಶಸ್ಸನ್ನು ರೆಡಿ ಮಾಡಿ ಇಡ್ತಾ ಇದ್ರು. ಮಮ್ಮಿ ಮನೇಲೇ ಕೇಕನ್ನು ಮಾಡ್ತಾ ಇದ್ರು. ಆವಾಗೆಲ್ಲ ಕೇಕ್ ತುಂಬಾನೇ ಲಿಮಿಟೆಡ್ ಆಗಿ ಮಾಡ್ತಾ ಇದ್ರು ಮನೇಲಿ. ಬಟ್ ನಮ್ಮ ಮಮ್ಮಿ ಎಲ್ಲ ಮಾಡ್ತಾ ಇದ್ರು, ಕೇಕನ್ನು ಸಹ ಮನೇಲೇ ಮಾಡ್ತಾ ಇದ್ರು. ಸೊ ಆಬ್ವಿಯಸ್ಲಿ ನಾನು ಏಕಾಗ್ರನ್ ಬರ್ಡೇಗೆ ಇಲ್ಲಿ ತನಕ ಆಲ್ ಹಿಸ್ 7 ಬರ್ಡೇಸ್ ನಾನೇ ಮನೇಲಿ ಕೇಕ್ ಮಾಡಿರುವಂಥದ್ದು ಅವನ ಬರ್ಡೇಗೆ. ಸೊ ನಾವು ಹೊರಗಡೆಯಿಂದ ಒಂದು ಕೇಕನ್ನು ಆರ್ಡರ್ ಮಾಡಿದ್ರೆ ಸಹ ನಾವು ಐ ಮೇಕ್ ಶ್ಯೂರ್ ನಾನು ಮನೇಲಿ ಒಂದು ಕೇಕನ್ನು ಮಾಡಿರ್ತೀನಿ. ಆ್ಯಂಡ್ ಹಿ ಹ್ಯಾಸ್ ಟು ಕಟ್ ದಟ್ ಕೇಕ್. ಆ್ಯಂಡ್ ಇವಾಗ ಕೇಕ್ ಆಲ್ಮೋಸ್ಟ್ ರೆಡಿ ಆಗಿದೆ ಆ್ಯಂಡ್ ಚೆನ್ನಾಗಿ ಬಂದಿದೆ. ಸೊ ಇವಾಗ ಅದಕ್ಕೆ ನಾನು ಗಾರ್ನಿಷ್ ಮಾಡೋದಕ್ಕೆ ಚಾಕ್ಲೇಟ್ ಸಾಸನ್ನು ನಾನು ಡಬಲ್ ಬಾಯ್ಲಿಂಗಲ್ಲಿ ಮೆಲ್ಟ್ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಐ ಆಮ್ ಜಸ್ಟ್ ಪುಟಿಂಗ್ ಇಟ್. ಆಮೇಲೆ ಇದ್ರ ಮೇಲೆ ಐ ವಿಲ್ ಜಸ್ಟ್ ಪುಟ್ ಆನ್ ಸಮ್ ಸ್ಪ್ರಿಂಕಲ್ಸ್ ಟು ಮೇಕ್ ಇಟ್ ಫ್ಯಾನ್ಸಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಮಕ್ಳಿಗೆ ಇಷ್ಟ ಆಗುತ್ತೆ. ದಟ್ ವಿಲ್ ಬಿ ವೆರಿ ಅಪೀಲಿಂಗ್ ಫಾರ್ ದೆಮ್. ಆ್ಯಂಡ್ ಆಲ್ರೆಡಿ ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ. ದೇ ಲವ್ ಆಲ್ ದಿಸ್ ಡೆಸರ್ಟ್ಸ್ ನಾನು ಹೇಳ್ದಂಗೆ. ಸೊ ದೇ ಆರ್ ವೇಟಿಂಗ್. How is this, Mini? Nice? Yes, yes. What about the spoon? Later, go. You can. Cake. Cake. Tappa, po. Cake. Tappa, po. Anna tappa. Come. Let's go. Cake.
ತಪ್ಪಿ ಹೇಳು ಪೋಕ. ಗಿವ್ ದ ಕೇಕ್ ಟು ಡಾಡಾ ಫಸ್ಟ್. ಒಪ್ಪಿ ಫಸ್ಟ್. ಓಪನ್ ದಟ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಬಬ್ಬು. ನೈಸ್. Nice. ಗಿವ್ ಟು ಮಮ್ಮಿ. How's it, Muni? ಹ್ಯಾಪಿ ಬರ್ತ್ಡೇ ಬಬ್ಬು. Thank you. Happy birthday To you. Happy birthday, happy birthday, happy birthday to you, Babu. Later? You want to have later? Yes. I'll eat one bite. Come on, cake. Yum. What? A big book of National Geographic. That's what you wanted, right? Yes. Okay, are you happy? Yes. Thank you. Say Dada. Thank you. Welcome. That's your t-shirt. Did you like the color? Yes. It's matching to my book. Okay. What? And this. What? I don't understand what this is. Okay, see there. Happy Birthday to you. Happy birthday to you. Happy birthday, happy birthday. Happy birthday to you. Happy? Yes. What's that? It's a tab. So shall I take it out of the box? It's a cake. Okay. Then what's this? That's the keypad. Keypad? Yeah. The keypad and a cover. This is the cover and this is the keypad? Yeah. Okay. Happy birthday again. Thank you. Happy birthday. ಸೊ ನಾವು ಇಷ್ಟ ಇರುವವರಿಗೆ ಒಂದು ಗಿಫ್ಟ್ ಕೊಟ್ಟಾಗ ಮತ್ತೆ ಅವರು ಸಹ ಅದೇ ರೀತಿಯಲ್ಲಿ ರಿಸೀವ್ ಮಾಡಿದಾಗ ದ ಹ್ಯಾಪಿನೆಸ್ ಗೋಸ್ ಟು ಅನದರ್ ಲೆವೆಲ್. ಸೊ ಇಕ್ಷಾ ಇಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಕೇಕ್. ಅವಳಿಗೆ ಕೇಕ್ ಸಿಕ್ಕಿದ್ರೆ ಸಾಕು ಅಂತ ಅವಳು ಅಪರ್ಚುನಿಟಿ ಹುಡುಕ್ತಾ ಇದ್ದಾಳೆ. ಪಾಪ ನಾನು ತಗೋ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಸ್ ಯೂಶುವಲ್ ಹುಡುಗರಿಗೆ ಒಂದೇ ಗ್ಯಾಜೆಟ್ ಸಿಕ್ಕಾದ್ಮೇಲೆ ಅವರಿಗೆ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲ ಒಂದ್ಸಲ ಓಪನ್ ಮಾಡಿ ನೋಡಬೇಕು. ಸೂರಜ್ ವೆಯ್ಟ್ ಮಾಡ್ತಾ ಇದ್ರು ಇವನ್ ಬರ್ಡೇಗೆ ಅವನು ಓಪನ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ವಾಸ್ ಲೇಯಿಂಗ್ ಅರೌಂಡ್ ಮೋರ್ ದೆನ್ ಅ ಮಂತ್. ನಾನು ಅದನ್ನ ಅಲ್ಲಿ ಇಟ್ಟಿದ್ದೆ, ಅವನಿಗೆ ಸರ್ಪ್ರೈಸ್ ಕೊಡಬೇಕು, ಅವನೇ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಸೂರಜ್ ಸಹ ಸಖತ್ ಪೇಷನ್ಸ್ ಅಲ್ಲಿ ವೇಟ್ ಮಾಡಿದ್ದಾರೆ. ಐ ಹ್ಯಾವ್ ಟು ಅಪ್ರಿಷಿಯೇಟ್ ಅಂಡ್ say that he's also been patient with me.
ಸೊ ಹುಡುಗರು ಇಲ್ಲಿ ಬಿಸಿ, ದೇ ಆರ್ ಅಸೆಂಬ್ಲಿಂಗ್ ಆಲ್ ದಿಸ್ ಟ್ಯಾಬ್. ನಮ್ಮ ಇಕ್ಷಾ ರಾಣಿ He's enjoying the cake. ಅಣ್ಣನಿಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಇಕ್ಷನಿಗೆ ಬೇಜಾರಾಗಿರುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ, ಬಟ್ ಅದನ್ನ ಸಹ ನಾನು ತೋರ್ಸೋದಿಕ್ಕೆ ಈ ವಿಡಿಯೋನ ಹಾಕಿದ್ದೀನಿ. ಶಿ ಇಸ್ ವೆರಿ ಹ್ಯಾಪಿ ವಿತ್ ದ ಕೇಕ್. ಮಕ್ಳ ಲೈಫ್ ತುಂಬಾನೇ ಸಿಂಪಲ್ ಆಗಿರುತ್ತೆ, ಅವಳಿಗೂ ಅಷ್ಟೇ ಗಿಫ್ಟ್ ತೆಗೆದುಕೊಡ್ತೀವಿ. ಸೊ ಈ ಟ್ಯಾಬ್ನ ಪ್ರೈಸನ್ನು ನಾನು ಹಾಕಿದ್ದೀನಿ. ನಾವು ಸೆಪ್ರೇಟ್ ಆಗಿ ಕೀಪ್ಯಾಡ್ ಮತ್ತು ಕವರನ್ನು ಆರ್ಡರ್ ಮಾಡಿದ್ದೀವಿ. ಸೊ ಎರಡು ಬೇರೆ ಬಂದಿದೆ ಅದು. ಸೊ ಇದು ಬರೀ ಟ್ಯಾಬ್ದು ಪ್ರೈಸ್ 2500 ದಿರಾಮ್ಸ್. ಅದನ್ನು ಹಾಕಿದ್ದೀನಿ. ಮಧ್ಯಾಹ್ನಕ್ಕೆ ಆರ್ಡರ್ ಮಾಡಿದ್ದೀವಿ, ಅದು ಸಹ ಬಂದಿದೆ. ವೆಜಿಟೇರಿಯನ್ ಫುಡ್ ಅನ್ನೇ ಆರ್ಡರ್ ಮಾಡಿದ್ದೀವಿ. ಸೊ ಇದನ್ನು ಸ್ಯಾನಿಟೈಸ್ ಮಾಡಿ ಹೀಟ್ ಮಾಡಿ ಆಮೇಲೆ ನಾವು ಇದನ್ನು ತಿಂತೀವಿ. ಸೊ ಮಧ್ಯಾಹ್ನದ್ದು ಆಲ್ರೆಡಿ ಬಂದಿದೆ ಆ್ಯಂಡ್ ಇವಾಗ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಆರ್ಡರ್ಡ್. ಲಂಚ್. ಸೊ ಲಂಚ್ ಆದಮೇಲೆ ಈಸ್ ಎಕ್ಸ್ಪ್ಲೋರಿಂಗ್ ಇನ್ ಇಸ್ ಟ್ಯಾಬ್. ಇದ್ರ ಮುಂಚೆ ಅವನು ನ್ಯಾಷನಲ್ ಜಾಗ್ರಫಿಕಲ್ ಬುಕ್ ಸಹ ಓದಿದ್ದಾನೆ. ಇಟ್ಸ್ ನಾಟ್ ದ್ಯಾಟ್ ಹಿ ಈಸ್ ನಾಟ್ ರೆಡ್ ದ್ಯಾಟ್. ಅದನ್ನು ಸಹ ಓದಿದ್ದಾನೆ, ಬಟ್ ಆ ವಿಡಿಯೋನ ತೆಗೆಯೋದು ಮರ್ತೆ. ಸೊ ಇವಾಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಹುಡುಗರಿಗೆ ದೇ ಹ್ಯಾವ್ ದೇರ್ ಓನ್ ಇಂಟ್ರೆಸ್ಟ್. ಸೊ ಅದರಲ್ಲಿ ಕೀಪ್ಯಾಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ. ಈ ಜನ್ರೇಷನ್ ಮಕ್ಕಳು ತುಂಬಾ ಬೇಗ ಕಲ್ತಿದ್ದಾರೆ ಗ್ಯಾಜೆಟ್ಸ್ ಬಗ್ಗೆ, ಬಿಕಾಸ್ ಆಲ್ ಆರ್ ಇನ್ ಆನ್ಲೈನ್ ಕ್ಲಾಸಸ್. ಸೊ ಅವರಿಗೆ ಟೈಪಿಂಗ್ ಸ್ಪೀಡ್ ಸಹ ನೋಡ್ತಾ ಇದ್ದಾರೆ. ಸೊ ದೇರ್ ಲೆವೆಲ್ ಆಫ್ ಲರ್ನಿಂಗ್ ಬೇರೆ ಥರ ಇದೆ. ನಮ್ಮ ಡೇಸಲ್ಲಿ ಬೇರೆ ಥರ ಇತ್ತು. ಇವಾಗ ಡಾನ್ಸ್ ಸರ್ ಅವನಿಗೆ ಬರ್ಡೇ ಅಂತ ಗೊತ್ತಾಗಿದೆ. ಸೊ ಹೀ ಈಸ್ ಆಲ್ಸೋ ವಿಶಿಂಗ್ ಹಿಮ್. ಏಕಾಗ್ರನಿಗೆ ಚಿಕ್ಕಂದ್ರಲ್ಲಿ ಇರಬೇಕಾದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಇಷ್ಟ ಇರಲಿಲ್ಲ. ಬಟ್ ಕಿಡ್ಸ್ ಆಲ್ಸೋ ಲರ್ನ್ ವೆನ್ ದೇ ಗ್ರೋ ಓಲ್ಡರ್ ಅಂತ ಅನಿಸುತ್ತೆ. ಇವಾಗ ಅವನು ತುಂಬ ಖುಷಿಯಲ್ಲಿ ಆಕ್ಸೆಪ್ಟ್ ಮಾಡ್ತಾನೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ವಿಶ್ ಮಾಡಿದಾಗ ನಮಗೂ ತುಂಬಾ ಖುಷಿ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಸಂಜೆ ಟೈಮ್ ಆಗಿದೆ, ಯಾಕೆಂದರೆ ಏಕಾಗ್ರನ್ ಕ್ಲಾಸಸ್ ಆಲ್ಮೋಸ್ಟ್ 3:30ಇಂದ 5 ಗಂಟೆ ತನಕ ಇರುತ್ತೆ. ಸೊ ಈವ್ನಿಂಗಿಗೆ ಮಕ್ಕಳಿಗೆ ನಾನು ಗಾಜರ್ ಕಾ ಹಲ್ವಾ ಅಂದರೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ತುಂಬ ನ್ಯೂಟ್ರಿಷನ್ ಇರುವಂಥ ಒಂದು ವೆಜಿಟೇಬಲ್ ಯಾವ ಫಾರ್ಮಲ್ಲಿ ತಿಂದ್ರೂ ಒಳ್ಳೆಯದೇ. ಆ್ಯಂಡ್ ಬೆಳೆಯೋ ಮಕ್ಕಳಿಗೆ ಸ್ವೀಟ್ ಜಾಸ್ತಿ ಅದೆಲ್ಲ ನೋಡೋಕ್ಕೆ ಹೋಗಲ್ಲ. ನಿಮಗೂ ಯಾವಾಗಾದರೂ ಅಡಲ್ಟ್ಸಿಗೆ ಯಾವಾಗಾದರೂ ಕ್ರೇವಿಂಗ್ ಆಯಿತು ಅಥವಾ ನಿಮಗೆ ಸ್ವೀಟ್ ಟೂತ್ ಇತ್ತು ಅಂತ ಹೇಳಿದಾಗ ಈ ರೆಸಿಪಿಯನ್ನು ಮಾಡ್ಬೋದು. ಇಟ್ಸ್ ಅ ವೆರಿ ಈಸಿ ರೆಸಿಪಿ. ನಾನು ಡೆಫಿನೆಟ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಮನೇಲಿ ಆಲ್ಮೋಸ್ಟ್ ಕ್ಯಾರೆಟ್ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಸೊ ಈಸಿಯಾಗಿ ಆಗಿರುವಂಥದ್ದು, ಜಸ್ಟ್ ಮೆಥಡ್ ಫಾಲೋ ಮಾಡಿದರೆ ಸಾಕು. ಸೊ ನಾನು ಹೇಳ್ದಂಗೆ ಏಕಾಗ್ರನ್ ಕ್ಲಾಸಸ್ 1.5 ಗಂಟೆ ಇರುತ್ತೆ. ಸೊ ಅದಾಗಿದ ತಕ್ಷಣನೇ ಅವನಿಗೆ ಈ ಸ್ವೀಟನ್ನು ನಾನು ಕೊಡಬೇಕು ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಸಹ ದೇ ಆರ್ ಎಂಜಾಯಿಂಗ್. ಇವಾಗ ಆಲ್ಮೋಸ್ಟ್ ಕ್ಲಾಸ್ ಆಗಿದೆ ಅವನದು. ಆ್ಯಂಡ್ ಇವಾಗ ದೇ ಆರ್ ಎಂಜಾಯಿಂಗ್ ದ ಸ್ವೀಟ್. ಮಾಡಿದವ್ರಿಗೂ ಒಂಥರ ಖುಷಿ ಸಿಗೋದು, ಮೇಜರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಅಂತ ಹೇಳಿದಾಗ ಮಕ್ಕಳು ಈ ರೀತಿ ಎಂಜಾಯ್ ಮಾಡ್ಕೊಂಡು ತಿಂದಾಗ. ಮಕ್ಕಳು ಅಥವಾ ಮನೇಲಿರೋರು, ಐ ಫೀಲ್ ದ ಸ್ಯಾಟಿಸ್ಫ್ಯಾಕ್ಷನ್ ಅಟ್ ದ ಪೀಕ್. ಸೊ ಇದಾದಮೇಲೆ ಏಕಾಗ್ರನಿಗೆ ಭಗವದ್ಗೀತಾ ಕ್ಲಾಸಸ್ ಇದೆ 1 ಗಂಟೆ ಬಿಟ್ಕೊಂಡು. ಅದು ಆಲ್ಮೋಸ್ಟ್ 6 ಗಂಟೆಗಿದೆ. Okay, Mataji. Happy birthday. Wait, there is special song Thank for you. you. I will sing once everyone comes so that everyone can hear, right? So what's special today? Mom made cake for you? Yes, she made some cupcakes. Okay, nice. Om Namo Bhagavate Vasudevaya.
भगवते वासुदेवाय. What is the next one? पंचतत्व मंत्र. Jai Shri Krishna Chaitanya. जय श्री कृष्ण चैतन्य. श्री अद्वैत गदाधारा शिवसादि गौर भक्त वृंदा. हरे कृष्णा कृष्ण कृष्ण हरे हरे. हरे राम 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 हरे हरे. हरे कृष्णा कृष्ण कृष्ण हरे हरे. Okay, now it's time for happy birthday song. Hare Krishna to you. Hare Krishna to you. Hare Rama. हरे कृष्णा Hare हरे राम हरे कृष्णा टू यू. हरे कृष्णा टू यू. कृष्णा हरे कृष्णा. Hare Krishna. It is nice, no? Ekadna? It was different, no? Yes, Mataji. Okay, but birthday boy. ಸೊ ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ ಎಲ್ಲ ಕಡೆಯಿಂದ ಬರ್ತಾ ಇತ್ತು. ವಿ ಆರ್ ವೆಲ್ಕಮಿಂಗ್ ಇಟ್ ವಿತ್ ಅಟ್ಮೋಸ್ಟ್ ಹ್ಯಾಪಿನೆಸ್. ತುಂಬಾ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವಾಗ ಸಂಜೆ ಪೂಜೆ ಕೂತಿದ್ದೀವಿ, 7 ಗಂಟೆ ಆಗಿದೆ. ದೇವರಿಗೆ ನಾನು ಜ್ಯುವೆಲ್ಸನ್ನು ಹಾಕಿ ಈ ರೀತಿಯಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ತೀರ್ಥ ಬರುವಂತಹ ಜಾಗ ಅದು, ಅದಕ್ಕೆ ನಾನು ಸ್ವಲ್ಪ ನಮ್ಮ ಮನೇಲಿ ಯಾವ ರೀತಿ ಮಾಡ್ಬೋದು ಆ ರೀತಿಯಲ್ಲಿ ನಾನು ಡೆಕೋರೇಟ್ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಶೈಲಪುತ್ರಿಯಾಯ ನಮಃ. ಓಂ ಬ್ರಹ್ಮಚಾರಿಣೀಯಾಯ ನಮಃ. ಓಂ ಚಂದ್ರಗಂಧಾಯ ನಮಃ. ಓಂ ಕೂಷ್ಮಾಂಡಾಯ ನಮಃ. ಓಂ ಸಿದ್ಧಿರಾತ್ರಿಯಾಯ ನಮಃ. ಓಂ ಕಾತ್ಯಾಯಿನೀಯಾಯ ನಮಃ. ಓಂ ಕಾಳರಾತ್ರಿಯಾಯ ನಮಃ. ಓಂ ಮಹಾಗೌರಿಯಾಯ ನಮಃ. ಓಂ ಸ್ಕಂದಮಾತೆಯ ನಮಃ. ಸೊ ಏಕಾಗ್ರ ಹುಟ್ಟಿರುವಂತಹ ದಿನದವತ್ತೇ ನವರಾತ್ರಿ ಸಹ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವನು ಇವಾಗ ನವರಾತ್ರಿಯ ದೇವಿಯ ಅವತಾರಗಳನ್ನು ಅವನು ಬಾಯ್ಪಾಠ ಮಾಡ್ಕೊಂಡಿದ್ದಾನೆ. ಸೊ ಇದನ್ನು ನನ್ನ ಡ್ಯಾಡಿ ಹತ್ರ ಕಲ್ತಿರುವಂಥದ್ದು. ಅವ್ನು ಕ್ವೆಶ್ಚನ್ಸ್ ತುಂಬಾ ಕೇಳ್ತಾನೆ. ಸೊ ನಾರ್ಮಲಿ ಡ್ಯಾಡಿ ಹತ್ರ ಅವ್ನು ಬೆಡ್ ಟೈಮ್ ಸ್ಟೋರೀಸ್ ಕೇಳ್ತಾ ಇದ್ದ ರಜದಲ್ಲಿ ಹೋದಾಗ. ಬಟ್ ಈ ಸಲ ನಮಗೆ ವೆಕೇಶನ್ ಮಿಸ್ ಆಯಿತು. ಸೊ ಇವಾಗ ಅವ್ನು ಯಾವಾಗಾದರೂ ಫೋನ್ ಮಾಡಿದರೆ ಕೇಳ್ತಾ ಇರ್ತಾನೆ, ನನಗೆ ಹೇಳ್ಕೊಡು ಅವತಾರ, ಯಾಕೆ ನಾವು ನವರಾತ್ರಿ ಸೆಲೆಬ್ರೇಟ್ ಮಾಡ್ತೀವಿ, ಕ್ವೆಶನ್ಸ್ ಇರುತ್ತೆ. ಸೊ ಅವಾಗ ಡ್ಯಾಡಿ ಹೇಳ್ಕೊಡ್ತಾರೆ. ಇಂಟ್ರೆಸ್ಟ್ ಇದ್ದವರಿಗೆ ಡ್ಯಾಡಿ ಆಲ್ವೇಸ್ ಹಿ ವೆಲ್ಕಮ್ಸ್. ಸೊ ಕಲ್ತಿದ್ದ ಏಕಾಗ್ರ. ಸೊ ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಅವ್ನು ಶ್ಲೋಕ ಡೈಲಿ ಹೇಳ್ತಾ ಇದ್ದ, ಬಿಕಾಸ್ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನವರಾತ್ರಿ ಅವತ್ತು ಈ ಅವತಾರಗಳ ಹೆಸರನ್ನು ಪೂಜೆ ಮಾಡಿದರೆ. ಸೊ ರಾತ್ರಿಗೆ ನಾವು ಬೇರೆ ಕಡೆಯಿಂದ ಮೀಲ್ಸನ್ನು ಆರ್ಡರ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಅವರ ಬರ್ಡೇಗೆ ನಾವು ಏನು ಅವರಿಗೆ ಖುಷಿಯನ್ನು ಕೊಡ್ಬೋದು ಅದನ್ನು ಮನೆಯೊಳಗೆ ಟ್ರೈ ಮಾಡಿದ್ದೀವಿ. ಬಿಕಾಸ್ ಇಟ್ಸ್ ನಾಟ್ ವೆರಿ ಸೇಫ್ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋಗೋದು. ಕೆಲವೊಂದು ಸಲ ಓಕೆ, ಜನರು ಕಡಿಮೆ ಇದ್ದಾಗ, ಬಟ್ ಹೋಟೆಲ್ಸಲ್ಲಿ ಇದ್ದಾಗ ಅವರನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಆಗಿ ಮೇಂಟೈನ್ ಮಾಡುವಂತಹ ಜಾಗಕ್ಕೆ ಹೋಗೋದಾದರೆ ಪರವಾಗಿಲ್ಲ. ಇದಕ್ಕೆ ಐ ಥಿಂಕ್ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಬಟ್ ಆಟ್ ದ ಮೂಮೆಂಟ್ ವಿ ಆರ್ ಆಲ್ ಸೇಲಿಂಗ್ ಆನ್ ದ ಸೇಮ್ ಬೋಟ್. ಸೊ ನನ್ನ ಮಗನ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.